ಆ ಪ್ರಾಸ್ಪರಿಟಿ ಬರಬೇಕಾದ್ರೆ ನಾವು ಈ ಥರ ವಿ ಶುಡ್ ಬಿ ಮೆಂಟಲಿ, ಫಿಸಿಕಲಿ ಅಲರ್ಟ್ ಆ್ಯಂಡ್ ಅಲೈವ್, ವೆಲ್ ಬೀಯಿಂಗ್. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಎಲ್ಲವೂ ನಮ್ಮ ಮನೆಗೆ ಬರ್ತಾ ಇದ್ದಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕಾನ್ಫಿಡೆನ್ಸ್ ಬರಲ್ಲ. ಕಾನ್ಷಿಯಸ್ ಮೈಂಡಲ್ಲಿ ವಿ ಗೆಟ್ ಕಾನ್ಫಿಡೆನ್ಸ್. ದುಡ್ಡು ಬೇಕಾ? ಬೇಡ. ಯಾಕೆ ಬೇಡ? ಈ ಥರ ಥಿಂಕ್ ಮಾಡೋಕ್ಕೆ ಬೇಡ ನಮಗೆ. ಬಟ್ ಆ ದುಡ್ಡು ಬೇಕು ಯಾವಾಗ ಅಂದರೆ ಕಾನ್ಷಿಯಸ್ ಮೈಂಡಲ್ಲಿ ನಮ್ಗೆ ಇಷ್ಟ ಬರಲಿ, ಇಷ್ಟ ಬರದೇ ಇರಲಿ, ಇಷ್ಟ ಪಡಲಿ, ಪಡದೇ ಇರಲಿ, ವಿ ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ಮನಿ ಥ್ರೂ ಗೋಲ್ಡ್, ಸಿಲ್ವರ್, ಪ್ಲ್ಯಾಟಿನಮ್ ಆ್ಯಂಡ್ ಆಲ್ ದ ಜ್ಯುವೆಲ್ಸ್ ನಮ್ಮ ಮನೆಗೆ ಬಂದು ಸೇರಕ್ಕೆ ಶುರು ಆಗುತ್ತೆ. ಕಾನ್ಷಿಯಸ್ ಮೈಂಡನ್ನ ವಿ ಅಲೌ ಪ್ರಾಸ್ಪರಿಟಿ ಟು ಕಮ್ ಇನ್, ವಿ ಅಲೌ ಪ್ರಾಪರ್ಟೀಸ್ ಟು ಕಮ್ ಇನ್. ಇದು ಮಾಡ್ಕೊಳ್ಳಿ. ಇದು ಮಾಡ್ಕೊಂಡಾದಮೇಲೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಕ್ಲಿಯರ್ ವಿ ಆರ್. ಯು ಅಲೌ ಪ್ರಾಸ್ಪರಿಟಿ ಟು ಕಮ್ ಇನ್. ಯು ನೌ ಪ್ರಿಪೇರ್ ಯುವರ್ ಸೆಲ್ಫ್ to work effectively with a conscious mind. Come into the conscious zone of the conscious mind. The conscious zone is in the conscious mind of an individual, whether he comes here or not, whether she comes here or not. ದ ಕಾನ್ಷಿಯಸ್ ಝೋನ್ ಏನು ಅಂದರೆ ಅವರು ಕಾನ್ಷಿಯಸ್ ಮೈಂಡಲ್ಲಿ ಕೆಲಸ ಮಾಡ್ತಿದೆ ಅಂದಾಗಲೇ ಅವರಿಗೆ ಚಿನ್ನ ಗಿನ್ನ ಎಲ್ಲ ತನಗೆ ತಾನೇ ಹುಡ್ಕೊಂಬರುತ್ತೆ. ಇಟ್ ಈಸ್ ದ ವೈಬ್ರೇಷನ್ ಇನ್ಸೈಡ್ ವಾಟ್ ದೇ ಆರ್ ಪ್ರಿಪೇರಿಂಗ್. ದೋಸ್ ವೈಬ್ರೇಷನ್ಸ್ ವಿಲ್ ಮೆಟೀರಿಯಲೈಸ್ ಇಟ್ ಸೆಲ್ಫ್ ಇನ್ ಟು ಅ ಫಿಸಿಕಲ್ ಫಾರ್ಮ್. ಅಲ್ವೇ? ಯು ಹ್ಯಾವ್ ಟು ಮೇಕ್ ಇಟ್ ಹ್ಯಾಪನ್. ಇದಕ್ಕೇನು ವಹಿಸ್ಬೇಕಾಗಿಲ್ಲ. 70 ಮಾಡೋದೆ, 80 ಮಾಡೋದೆ. ಕಾನ್ಷಿಯಸ್ ಮೈಂಡ್ಗೆ ವಹಿಸ್ಬೇಕಾ? ಬೇಡ. ಐ ಆಮ್ ಟೆಲ್ಲಿಂಗ್ ಯು, ಯು ಡೋಂಟ್ ರಿಕ್ವೈರ್ ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಲ್ಲ. ಯು ಓನ್ಲಿ ರಿಕ್ವೈರ್ ಅ ಕಾನ್ಷಿಯಸ್ ಮೈಂಡ್. ಎಸ್. ಏನು ಚಿನ್ನ ಬೇಕು ನಿಮಗೆ? ಏನು ಬೆಳ್ಳಿ ಬೇಕು? ಸುಮ್ಮನೆ ಎಮೋಷನಲ್ ಟರ್ಬ್ಯುಲೆನ್ಸಲ್ಲಿ ಸಿಕ್ಕಾಕೋಬೇಡಿ. ಸೊ ಐ ಹ್ಯಾವ್ ಹೈಲೈಟೆಡ್ ಟು ಯು ಆಲ್ ದ ಫಿಯರ್ ಆಫ್ ದ ಅನ್ನೋನ್, ಈಗೋ, superstitions, mental imagination, lack of confidence. Now you come to the conscious mind. Okay. Then automatically you will get confidence. You will get fantastic visions. ಈ ಕಾನ್ಷಿಯಸ್ ಮೈಂಡಿಗೆ ಬರ್ತಾ ಇದ್ದಂಗೆ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಮುಕ್ಷತ್ವದ ಅನುಭವ. ಯಾಕಂದರೆ ಇಷ್ಟೊತ್ತು ಬೇಕಾಗಿತ್ತು ನೋಡಿ ನಿಮಗೆ. ನನಗೆ ಇಷ್ಟೊತ್ತು ಬೇಕು, ಯಾಕಂದರೆ ನಿಮ್ಮ ಮೆಂಟಲ್ ಕಾಬ್ವೆಬ್ಸ್ ಎಲ್ಲ ತೆಗಿಬೇಕಲ್ಲ ನಾನು. ಅದನ್ನು ಮೇಲೆ ನಿಮಗೆ ಇನ್ಸಿಸ್ಟ್ ಮಾಡಿದ್ರೇ ಒಂದು ಅಟ್ಲೀಸ್ಟ್ 1 ಗ್ರಾಮರು ಸಿಗಬೇಕಲ್ಲ ನಿಮ್ಮೊಳಗಡೆ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಿಮ್ಗೆಲ್ಲ ಇಟ್ಕೊಂಡು ಕಸದಿಂದ ರಸ ಹುಡ್ಕಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಒಂದು ರಸನ ಎತ್ತಬೇಕಲ್ಲ ಈಚೆ. ಸೊ ರಿಮೆಂಬರ್, ಟು ಮೇಕ್ ಥಿಂಗ್ಸ್ ವರ್ಕ್ ಫಾರ್ ಯು, you are thinking, in case you think, you are thinking imagination. You are not allowing your imagination is not working because it is not in that conscious mode. If you are in the conscious mind, then automatically you become creative. ಈಗ ಯಾಕೆ ಕ್ರಿಯೇಟಿವ್ ಅಲ್ಲ? ವಾಟ್ ಕ್ರಿಯೇಟಿವಿಟಿ ಯು ಹ್ಯಾವ್ ಇಸ್ ಓನ್ಲಿ 5% ಇಲ್ಲ. 0.1, 0.2, 0.3% ಅಷ್ಟೇ ಕ್ರಿಯೇಟಿವಿಟಿ ಇದೆ. ಇನ್ನೇನಾದ್ರು ನಿಮಗೆ 10% ಕ್ರಿಯೇಟಿವಿಟಿ ಇದೆ ಅಂದಾಗ ಯು ಆರ್ ಆಪರೇಟಿಂಗ್ ಇನ್ ದ ಕಾನ್ಷಿಯಸ್ ಮೈಂಡ್. A painter paints because of this creativity, because of the creative mind. ಒಂದು ಕಲೆಗಾರ, ಒಂದು
ಕಲಾ ಸಿದ್ಧಿನ ಅವನು ಏನಾದ್ರು ಮಾಡಬೇಕಾದ್ರೆ ಅವನಲ್ಲಿ ಏನೋ ಒಂದು ಕ್ರಿಯೇಟಿವಿಟಿ ಅವನ ಮೈಂಡಲ್ಲಿ ಇರಬೇಕು. ಅವನ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಹ್ಯಾಸ್ ಟು ವರ್ಕ್. ಓನ್ಲಿ ವೆನ್ ಇಸ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ವರ್ಕ್ಸ್, ದೆನ್ ಹಿ ಕಮ್ಸ್ ಇನ್ ಟು ದ ಕಾನ್ಷಿಯಸ್ ಮೈಂಡ್. ಆ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡಾದ್ಮೇಲೆ ದೆನ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್. Your children, if they are successful, because they have trained themselves in that conscious mind also. ನಿಮ್ಮ ಒಂದು ಕೃಪೆ has gone into their conscious mind. What your sadhana you are doing, I have been telling you from day one, ನಿಮ್ಮ ಮಕ್ಕಳೆಲ್ಲ ಉದ್ಧಾರ ಆಗ್ತಿದ್ದಾರೆ ಅಂದಾಗ ನಿಮ್ಮ ಸಾಧನ ಒಂದು ಭಾಗ ಅವ್ರಿಗೆ ಹೋಗ್ತಾ ಇದೆ. So if you think your son is active, if you think your daughter is active, that means they are operating in that conscious. Your sadhana has made them to operate in the conscious mind. ನಿಮ್ಗೆ ಅನ್ಸಿರ್ಬೋದು ನಾ ಏನೋ ಮಕ್ಕಳಿಗೆ ಮಾಡಿಲ್ಲ ಅಂತ. No, 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 you are wrong. Your sadhana has propelled them to come into their conscious mind. ನೀವು ಮಾಡಿರೋ ಶತಾಯಗತಾಯ ಪ್ರಯತ್ನ ಅಂತ ನೀವು ಅಂದ್ಕೊಂಡಿದ್ರು ಕೂಡ ಒಂದು ಕಿಂಚತ್ತಾದರೂ ಅವರ ಮಕ್ಕಳ ಒಳಗಡೆ ಅವರ ಕಾನ್ಷಿಯಸ್ ಮೈಂಡ್ ಝೋನ್ಗೆ ಎಂಟರ್ ಆಗಿದೆ. ಸೊ ಆ ಕಾನ್ಷಿಯಸ್ ಮೈಂಡ್ ಝೋನ್ಗೆ ಎಂಟರ್ ಆಗಿಬಿಟ್ರೆ ಅವರಿಗೆ ಪ್ರಾಸ್ಪರಿಟಿ ಬರ್ತಾ ಇದೆ. ಯು ಶುಡ್ ಅಂಡರ್ಸ್ಟ್ಯಾಂಡ್, ದೇ ಆರ್ ಇನ್ ದ ಝೋನ್ ಆಫ್ ಪ್ರಾಸ್ಪರಿಟಿ. At least your sadhana is helping your children to come into that zone of prosperity. Your sisters are operating in the zone of prosperity. Your brothers are operating in the zone of prosperity because of your sadhana. ನೀವು ಸಾಧನೆ ಮಾಡಿದ್ರೆ ಎಲ್ಲೂ ಹೋಗಿಲ್ಲ, ಅದು ಬರೀ ನಿಮ್ಮ ವಲಯದಲ್ಲೇ ಇದೆ. Wherever your children are, wherever your brothers are, wherever your sisters are, it is still in that zone of prosperity. A conscious mind zone allé kelsa agtide. Your brothers are okay, your sisters are okay, your parents are okay, so many okays are there in the house. So you still find how are they working? Because of your sadhana, they are in that zone of ಕಾನ್ಷಿಯಸ್ ಮೈಂಡ್ ಆರ್ ಪ್ರಾಸ್ಪರಿಟಿ. ಅವ್ರಿಗೇನಾಗುತ್ತೆ, ಆ ಝೋನಲ್ಲಿದ್ದಾಗ ಅವ್ರ ತಪ್ಪು ಯಾವುದು, ಅವರ ನಿಜ ಯಾವುದು, ಅವರ ಸುಳ್ಳು ಯಾವುದು ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ಎಲ್ಲೆಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇಲ್ಲ, ಎಲ್ಲೆಲ್ಲಿ ಸತ್ಯ ಮಾಡ್ತಾಯಿದ್ದೀನಿ ಅನ್ನೋದೆಲ್ಲ ಅವನಿಗೆ ಸ್ಪಷ್ಟವಾಗಿ ಹೊಳೆಯೋಕ್ಕೆ ಶುರುವಾಗುತ್ತೆ. ದೆನ್ ದೇ ಆರ್ ಪ್ರೊಪೆಲ್ಡ್ ಆಲ್ಸೋ ಇನ್ ಟು ದ ಝೋನ್ ಆಫ್ ಪ್ರಾಸ್ಪರಿಟಿ. ಆಗ ಅವರಿಗೆ ದೇಶಗಳೆಲ್ಲ ಆ ರೀತಿ ಪ್ರಾಸ್ಪರ್ ಝೋನ್ಸಲ್ಲಿ ಅವರು ಇರ್ತಾರೆ. ಅವ್ರು ಇನ್ನೇನು ಹೋಗ್ತಾರೆ. ಬಿಕಾಸ್ ಆಫ್ ಯುವರ್ ಸಾಧನಾ, ದ ಪ್ರಾಸ್ಪರಸ್ ಝೋನ್ ಗೆಟ್ಸ್ ಇನ್ ಟು ದೆಮ್. ಯು ಹ್ಯಾವ್ ನೆವರ್ ಅಂಡರ್ಸ್ಟುಡ್. Because of your dumbness, because of your ignorance, and your ignorance is because of your subconscious mind. Why you are ignorant today? Because of your subconscious mind. Today, now itself, at this very time, you get into the conscious zone. So, ನಿಮ್ಮೆಲ್ಲರಿಗೂ ಕಾನ್ಷಿಯಸ್ ಮೈಂಡ್ಗೆ ಹೋಗೋತಕ್ಕಂಥ ದೇವಿ ಕೊಟ್ಟಿದ್ದಾಳೆ ಕೃಪೆಗೆ ಬರೋ ರೀತಿ. ಸೊ ಕಾನ್ಷಿಯಸ್ ಮೈಂಡಲ್ಲಾದಾಗ ನಿಮಗೆಲ್ಲರಿಗೂ ಅಭಿವೃದ್ಧಿನೇ ಆಗುತ್ತೆ. ಧನ ಧಾನ್ಯ, ಹೆಸರು, ಕೀರ್ತಿ ನಿಮ್ಮ ಮಕ್ಕಳಿಗೆ, ಅವರಿಗೆ ಎಲ್ಲದರಲ್ಲೂ ಒಳ್ಳೆಯ ಅಭಿವೃದ್ಧಿ, ಎಲ್ಲರಲ್ಲೂ ಪ್ರಗತಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ರೀತಿಯಾದಂಥ ಪ್ರಾಸ್ಪರಿಟಿ ಚೆನ್ನಾಗಿ ಬರುತ್ತೆ. ವೆಲ್ ಬೀಯಿಂಗ್ ಚೆನ್ನಾಗಿರುತ್ತೆ. Everything is very well told in your heart and inscribed in your heart with all that good feeling and the sense of well-being. So all your ego, all your superstitions, all your mental imagination
ಕ್ರಿಯೇಟಿಂಗ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಕಾನ್ಫ್ಲಿಕ್ಟ್ ಇನ್ ಯು, ಆ ದ್ವಂದ್ವ ಅದೆಲ್ಲ ಬಿಟ್ಟು ಹೋಗುತ್ತೆ ಅಂತ ಹೇಳಿ ದೇವಿ ನಿಮಗೆ ಆಶೀರ್ವಾದ ಮಾಡಿದ್ದಾಳೆ. ಇಂಡಿವಿಜುವಲ್ ಆಗಿ ಆಶೀರ್ವಾದ ಮಾಡಿದ್ದಾಳೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಒಳ್ಳೆಯದಾದಮೇಲೆ ನಿಮಗೆ ಒಂದು ವಾರ 10 ದಿವಸದ ಒಳಗಡೆ ಸ್ವಲ್ಪ ನಿಮಗೆ ಇದೆಲ್ಲ ಸೂಚನೆ ಕಾಣಿಸುತ್ತೆ. ಯು ಸ್ಟಾರ್ಟ್ ಸೀಯಿಂಗ್ ಕ್ಲಾರಿಟಿ ಇನ್ ಯುವರ್ ವೆಲ್ ಬೀಯಿಂಗ್, ನಾಟ್ ಓನ್ಲಿ ಯುವರ್ ಸೆಲ್ಫ್, ನಿಮ್ಮ ಫ್ಯಾಮ್ಲಿ, ನಿಮ್ಮ ಮಕ್ಕಳು, ಪುತ್ರ ಪೌತ್ರ ಅಭಿವೃದ್ಧಿ ಎಲ್ಲರಿಗೂ ಚೆನ್ನಾಗಾಗುತ್ತೆ. ಡೋಂಟ್ ವರಿ ಅಟ್ ಆಲ್, ಯು ಆರ್ ಆಲ್ ಗಾಡ್ ಬ್ಲೆಸ್ಡ್. ಓಕೆ, ಸೊ ಯು ಓನ್ಲಿ ವಿಶ್ ವೆಲ್ ಫಾರ್ ಎವ್ರಿಬಡಿ ಇನ್ ಯುವರ್ ಹೋಮ್. ಏನು ನಕಾರಾತ್ಮಕಗಳು ಏನೋ ಥಿಂಕ್ ಮಾಡಿಬಿಟ್ಟು, ಐ ಥಿಂಕ್ ಇಟ್ಸ್ ನೌ ಓವರ್. ನೀವು ಎಷ್ಟೆಷ್ಟು ನೆಗೆಟಿವ್ ಥಿಂಕ್ ಮಾಡ್ತೀರೋ, ಸುಮ್ಮನೆ ಡೋಂಟ್ ಇನ್ವೈಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಆನ್ ಟು ಯುವರ್ಸ್. ಮುಂದಕ್ಕೆ ಕಾನ್ಷಿಯಸ್ ಮೈಂಡ್ನಲ್ಲಿ ಯು ಆಪರೇಟ್. ಓಕೆ, ಸೊ ಇದನ್ನು ಅಂದ್ಕೊಂಡು ಯು ಆಪರೇಟ್ ಓನ್ಲಿ ಇನ್ ದ ಕಾನ್ಷಿಯಸ್ ಮೈಂಡ್. ಡೋಂಟ್ ಥಿಂಕ್ ಪಾಸ್ಟ್. ಯೋಚನೆ ಮಾಡಿದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಬರ್ತೀರಾ. ಫ್ಯೂಚರ್ ಯೋಚನೆ ಮಾಡದೇ ಇದ್ರೂ ಪರವಾಗಿಲ್ಲ. ಟುಡೇ ಐ ಆಮ್ ಅಶ್ಯೂರಿಂಗ್ ಯು, ಯು ಆರ್ ಓನ್ಲಿ ಇನ್ ದ ಝೋನ್ ಆಫ್ ವೆಲ್ ಬೀಯಿಂಗ್, prosperity and property. You are in the land of gold, riches, comfort, mental confidence and mental clarity always for you. ಸುಮ್ಮನೆ ನಕಾರಾತ್ಮಕ, ಡೋಂಟ್ ರಿಪೀಟ್ ಇಟ್ ಅಗೇನ್. ನಾನು ಮಾಡೋಕ್ಕೆ ರೆಡಿ ಇಲ್ಲ, ನೀವು ಅದೇ ಥರ ಮಾಡೋಕ್ಕೆ ಹೋಗ್ಬಿಡಿ. ನಾನು ಯಾಕೆ 2 ಸಲ 3 ಸಲ ಹೇಳ್ತೀನಿ ಅಂದರೆ, ಏಕೆಂದರೆ ಆ ಮೈಂಡ್ ಆ ಥರ ಹೋಗುತ್ತೆ. ಬಿಕಾಸ್ ಆ ಥರ ಓಲ್ಡಲ್ಲಿ ಆಗೋಗಿರುತ್ತೆ ನಿಮಗೆ. ಡೋಂಟ್ ವರಿ, ಯು ಆರ್ ನೌ ಇನ್ ಟು ದಟ್ ಕಾನ್ಷಿಯಸ್ ಝೋನ್ ಆಫ್ ಯುವರ್ ಪ್ರಾಸ್ಪರಸ್ ಝೋನ್. ಡೋಂಟ್ ಗೋ ಎನಿವೇರ್ ಎಲ್ಸ್. ಆಯಿತಾ? ಇದು ದೇವಿ ಪದಕ ಅಂತ ನೀವು ವ್ಯಾಲ್ಯೂ ಇದ್ದರೆ, you are into that God's consciousness. Where is God's consciousness? It is in your conscious mind. Where is your past? It is in your subconscious mind. Okay? For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.